ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಆ ಕಹಿ ಘಟನೆಯಿಂದ ಬದಲಾಗ್ಬೋದಿತ್ತು. ಬಟ್ ಎಲ್ಲೋ ಒಂದು ಕಡೆ ಮುಂದೆ ಅವರ ಸುತ್ತಮುತ್ತ ಇರೋಂಥವರಿಂದನೇ ಮತ್ತೆ ಇಂಥ ಸಂದರ್ಭನ ಫೇಸ್ ಮಾಡುವಂಥ ಪರಿಸ್ಥಿತಿ ಬಂತು ಅಂತ ನೀವು ತುಂಬ ಹತ್ತಿರದಿಂದ ಕಂಡಂಥವರಾಗಿ ಅನ್ನಿಸ್ತತೆ ಹೇಗೆ ಅಂತ? ಸರ್, ಅದು ಆಗಬಾರ್ದಿತ್ತು, ಆಗೋಗಿದೆ. ಇವಾಗ ಕೋರ್ಟ್ ಅಂಗಳದಲ್ಲಿದೆ. ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಇಷ್ಟಪಡಲ್ಲ ಸರ್ ಇಂಥ ಒಂದು ಸಂದರ್ಭದಲ್ಲಿ. ಸರ್, ಇದೆಲ್ಲ ಆದ ನಂತರ ಮತ್ತೆ ಒಂದು ಸಿನಿಮಾ ಮಾಡೋಂಥ ಪ್ಲ್ಯಾನ್ ನಡುವೆ ಇತ್ತಲ್ಲ, ಅಂದರೆ ಚಕ್ರವರ್ತಿ ಕೂಡ ಕೈ ಜೋಡಿಸ್ಬೇಕಂತ ಇತ್ತು. ಬಟ್ ಅದರಿಂದ ಹಿಂದೆ ಬಂದಂಥ ಸಂದರ್ಭ ಹೇಗಿತ್ತು? ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಕೇಳುವಂಥದ್ದು, ಆವತ್ತು ರಾತ್ರಿ ತುಂಬ ದೊಡ್ಡ ಚಾಲೆಂಜ್ ಇತ್ತು ಸಾರಥಿ ರಿಲೀಸ್ ಆಗೋಕ್ಕೆ ಸರ್. ಯಾವ ರೀತಿ ಗಾಂಧಿನಗರದ ಜನ ನಿಮಗೆ ಯಾರು ಸಪೋರ್ಟ್ ಮಾಡಿದರು? ಕೆಲವರು ಅದನ್ನು ಸೋಲು ನೋಡೋಕ್ಕೂ ಕೂಡ ಕಾಯ್ತಾ ಇದ್ರು ಅನ್ನೋಂಥ ಮಾತು ಹೆಂಗೆ ಅಂತ? ಸರ್, ಆ ಒಂದು ವಿಷಯದಲ್ಲಿ ನನಗೆ ಎಂಟೈರ್ ಇಂಡಸ್ಟ್ರಿನಲ್ಲಿ ಸುರೇಶ್ ಗೌಡ್ರು ಇರ್ಬೋದು, ನಮ್ಮ ಬಣಕಾರ್ ಇರ್ಬೋದು, ಪ್ರವೀಣ್ ಅವರು ಇರ್ಬೋದು, ಎಲ್ಲ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸರ್, ಆಲ್ಮೋಸ್ಟ್ ಅಲ್ಲೂ 2 ಗಂಟೆ ರಾತ್ರಿ ಯಾರೂ ಮಲಗಿಲ್ಲ ಸರ್. ಇವತ್ತು ಪ್ರಸಾದ್ ಲ್ಯಾಬಲ್ಲಿ ನೆಗೆಟಿವ್ ಅಂತ ಇತ್ತು, ಇವಾಗ ನೆಗೆಟಿವ್ ಇಲ್ಲ, ಡಿಜಿಟಲ್ ಆಗಿದೆ. ಆ ನೆಗೆಟಿವ್ದು ದುಡ್ಡು ಕೊಡೋದಕ್ಕೆ ನಮಗೆ ಏನನ್ನ ಹೇಳಿದ್ರು, ಒಂದು ಸಿನಿಮಾ ರಿಲೀಸ್ ಆದರೆ ದರ್ಶನ್ ಅವರ ಇದಕ್ಕೆ 2.5 3 ಕೋಟಿ ಥಿಯೇಟ್ರಿಕಲ್ ಅಡ್ವಾನ್ಸ್ ಬರ್ತದೆ ಅಂತ ಹೇಳಿದ್ರು ಸರ್. ನಮಗೆ ಥಿಯೇಟ್ರಿಕಲ್ ಅಡ್ವಾನ್ಸ್ ಇಲ್ಲ. 80 ಲಕ್ಷ 2 ಗಂಟೆ ರಾತ್ರಿನಲ್ಲಿ ತಂದು ನೆಗೆಟಿವ್ ಕ್ಲಿಯರ್ ಮಾಡಿ ಕೊಡಬೇಕಾದ್ರು ಕೊಟ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಿ ಸರ್. ಆ ಒಂದು ಕಷ್ಟ ಯಾವ ಶತ್ರುಗಳಿಗೂ ಬೇಡ ಸರ್. ಸರ್, ಇದೆಲ್ಲವೂ ಆಯಿತು. ಬಟ್ ಅವತ್ತು ಒಂದು ಅನಿವಾರ್ಯ ಸಂದರ್ಭನ ನೋಡಿ ವಿಜಯಲಕ್ಷ್ಮಿ ಮೇಡಮ್ ಕೂಡ ಅವತ್ತು ಪರಿಸ್ಥಿತಿ ಏನೇ ಇದ್ದರೂ ಕೂಡ ನಂತರ ದಿನಗಳಲ್ಲಿ ಸರಿ ಹೋಗಿ ಜೊತೆ ನಿಲ್ಲುವಂಥದ್ದಾಯಿತು. ಇವಾಗ ಅವರೇ ಒಂದು ಡೆವಿಲ್ ಸಿನಿಮಾನ ದರ್ಶನ್ ಅವರು ಇಲ್ದೇ ರಿಲೀಸ್ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಗ್ತಾಯಿದೆ. ಅವರ ಅಭಿಮಾನಿಗಳಿಗೆ ಕನೆಕ್ಟ್ ಆಗುವಂಥ ಕೆಲಸ ಆಗ್ತಾಯಿದೆ. ಸೊ ನೀವು ಕಂಡಂತೆ ವಿಜಯಲಕ್ಷ್ಮಿ ಮೇಡಮ್ ಅವರ ಜರ್ನಿ, ಸೊ ಅವ್ರ ಸಿನಿಮಾಗೆ ಸಪೋರ್ಟ್ ಮಾಡೋಂಥ ರೀತಿ, ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡೋಂಥ ರೀತಿ ಹೇಗನ್ಸುತ್ತೆ ಅಂತ? ಸರ್, ಹಾಕಿ ಒಂದು ದೈವ ಭಕ್ತಿ ಸರ್. ನಿಜವಾಗ್ಲೂ ನೀವು ಮೊನ್ನೆ ಬೇಲ್ ಸಿಕ್ಕದಿಂದ ಈಚೆಗೆ ತಾವು ನೋಡಿರ್ಬೋದು, ಅವ್ರು ಸುತ್ತ ಇರೋ ದೇವಸ್ಥಾನಗಳಿಲ್ಲ, ಅವ್ರು ಹೋಗ್ದಾರ ಇದೇ ಅಲ್ಲ. ಬಟ್ ಎಲ್ಲ ಒಂದು ಕಡೆ ಸರ್, ಆ ತಾಯಿ ಆಶೀರ್ವಾದನೂ ಸಹ ದರ್ಶನ್ ಅವರ ಸರ್ಗಿದೆ. ಇವತ್ತು ಅವರು ಹಿಂದೆ ಏನು 2 ದಿವಸದಿಂದ 3 ದಿವಸದಿಂದ ಹೇಳಿದ್ರು, ಮತ್ತೊಮ್ಮೆ ಇದು ಜೈಲು ಕ್ಯಾನ್ಸಲ್ ಆಗಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಏನು ದರ್ಶನ್ ಅವರ ಅಭಿಮಾನಿಗಳು ನಾನಿದ್ದೀನಿ, ದಯವಿಟ್ಟು ಅವರು ನಿಮಗೆ ಒಂದು ಸಂದೇಶ ಕಳಿಸಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಒಬ್ಬ ನಿರ್ಮಾಪಕನ ಕೆದಿಸ್ಬೇಕು, ಕೈ ಹಿಡೀರಿ, ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಹೈಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್, ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದ 6 ತಿಂಗಳು 7 ತಿಂಗಳು ಆಗ್ಬೋದು. ನಿರ್ಮಾಪಕ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ, ಬಡ್ಡಿ ಹೊರೆನೂ ಬೀಳ್ತದೆ. ಹಾಗಾಗಿ ಸಿನಿಮಾ ರಿಲೀಸ್ ಮಾಡಬೇಕಾದಂಥ ಸಂದರ್ಭ ಬಂದೇ ಬರ್ಬೋದು. ಆವಾಗ ಏನು ಅಭಿಮಾನಿಗಳು ನಾನು ಕೇಳ್ಕೊತೀನಿ, ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಬಂದು ನೋಡಿ, ಒಬ್ಬ ನಿರ್ಮಾಪಕನಿಗೆ ಒಂದು ಕೈ ಹಿಡಿದೆ ಅಂತ ಹೇಳಿದ್ದಂಥ ಒಂದು ಇದೆ ಅಂತ ನಾನು ಕೇಳ್ಪಟ್ಟೆ ಸರ್. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.